ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಹುದ್ದೆಗೆ ತಯಾರಿ ನಡೆಸುತ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇವತ್ತಿನ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟಿಸಿರುವ ಸುದ್ದಿಯಾಗಿರುತ್ತೆ ಇದು. ಪೊಲೀಸ್ ಇಲಾಖೆಯಲ್ಲಿ 4600 ಕಾನ್ಸ್ಟೇಬಲ್ಗಳ ನೇಮಕಕ್ಕೆ 2-3 ದಿನಗಳಲ್ಲಿ ಅಧಿಸೂಚನೆಯಾಗುತ್ತದೆ ಅಂತ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಇಲ್ಲಿ ನೋಡ್ಬೋದು ಅದರ ಪ್ರತಿಯನ್ನು. ಒಂದೇ ಬಾರಿ ನೇಮಕ ಮಾಡಿಕೊಂಡರೆ ಪೂರಕ ತರಬೇತಿಗೆ ಕಷ್ಟ ಆಗುತ್ತದೆ ಎಂದು ಖಾಲಿ ಇರುವಂಥ 15,000 ಕಾನ್ಸ್ಟೇಬಲ್ ಹುದ್ದೆಗಳನ್ನು 5,000ದಂತೆ 3 ಸಾರಿ ನೇಮಕ ಮಾಡಿಕೊಳ್ಳುವ ಹಾಗೆ ಕಾಣಿಸುತ್ತದೆ. ಹಾಗೆಯೇ 545 ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ನಡೆದಿದ್ದು ತರಬೇತಿ ನೀಡಲಾಗುತ್ತಿದೆ. 4 ತಿಂಗಳಲ್ಲಿ ಎಲ್ಲರೂ ಇಲಾಖೆಗೆ ಬರುತ್ತಾರೆಂದು ಸಿಹಿ ಸುದ್ದಿ ನೀಡಿದ್ದಾರೆ. ಅಲ್ಲದೆ ಯಾವ ಹುದ್ದೆಗೆ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ನೋಡೋದಾದರೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ನಲ್ಲಿ 20 ಹುದ್ದೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ 1650 ಹುದ್ದೆ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ನಲ್ಲಿ 614 ಹುದ್ದೆ, ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ 2032 ಹುದ್ದೆ, ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ 340 ಹುದ್ದೆ, ಒಟ್ಟು 4656 ಹುದ್ದೆಗಳಾಗಿದ್ದು, ಕಲ್ಯಾಣ ಕರ್ನಾಟಕಕ್ಕೆ 1766 ಹುದ್ದೆ ಆದರೆ ಕಿತ್ತೂರು ಕರ್ನಾಟಕಕ್ಕೆ 2890 ಹುದ್ದೆ ಖಾಲಿ ಇರ್ತವೆ. ಇದಾಗಿತ್ತು ಇವತ್ತಿನ ಒಂದು ಸಣ್ಣ ಅಪ್ಡೇಟ್. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.